ಹಾಯ್, ನಮಸ್ಕಾರ. ಶರಣು ಹಡ್ಬಿದ್ದೆ. ಎಲ್ಲ ಆಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ವಿಷಯದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದೇನಪ್ಪ ಇಂಪಾರ್ಟೆಂಟ್ ವಿಷಯ ಅಂದರೆ, ಪ್ರಪಂಚಕ್ಕೆ ತಿಳಿದಿರೋ ಥರ ಇಂಡಿಯಾ ಮತ್ತು ಪಾಕಿಸ್ತಾನ ವಾರು ಸ್ಟಾರ್ಟ್ ಆಗಿದೆ. ಸೊ ನಿಮಗೆ ಯಾವ ಪೀಕಲ್ಲಿದೆ ಅಂತ ನಿಮಗೆಲ್ಲ ವಿಡಿಯೋ ನೋಡಿದ್ರೆ ಅಥವಾ ಮೀಡಿಯಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಯಾವ ಥರ ಸಪೋರ್ಟ್ ಮಾಡ್ಬೋದು ನಮ್ಮ ಇಂಡಿಯನ್ ಆರ್ಮಿಗೆ ಅಥವಾ ಇಂಡಿಯನ್ಗೆ ಅಂದರೆ, ಸೊ ಆ್ಯಕ್ಚುಲಿ ಇಂಡಿಯನ್ ಆರ್ಮಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಎಲ್ಲ ಪಬ್ಲಿಕ್ಸ್ಗೆ. ಏನಂದರೆ, पाकिस्तान के साथ जो इंडिया ने लड़ाई का तैयारी कर रहे हैं ये पूरा देशवासी जानते हैं और हमारा फौजी भाई की तरफ से आप लोगों से रिक्वेस्ट है कि आप भारत का नागरिक होने का नाते आप लोगों को फर्ज बनता है कि आपका घर का आसपास से कोई भी फोर्स या फोर्स का गाड़ी वगैरह दिखाई दे तो उनको फोटो वीडियो सोशल मीडिया में अपलोड ना करें। शायद आप लोगों को पता नहीं है वो फोटो वीडियो दुश्मन तक पहुंचेगा और दुश्मन ने यही से बहुत सारे फायदा ले सकते हैं। अगर आप लोगों ने अपलोड कर लिया तो इसका मतलब आपने बिना सोचे समझे दुश्मन को मदद किया। और जब भी कोई फोर्स लोगों को देखोगे तो उनको जहन बोल के उनको हिम्मत और हौसला को हमेशा ऊंचा करके रखना ताकि हिम्मत के साथ दुश्मन को मार गिरा सकते हैं। और इस वीडियो को आप लोग ज्यादा से ज्यादा हमारे देश में शेयर कर दीजिए ताकि इस वीडियो को देख के हमारा देशवासी सतर्क हो जाए। जय हिंद, जय भारत। ಎಲ್ಲಾದರೂ ಆರ್ಮಿ ವೆಹಿಕಲ್ಸ್ ಆಗಿರ್ಬೋದು, ಆರ್ಮಿ ಕ್ಯಾಂಪ್ ಆಗಿರ್ಬೋದು, ಅಥವಾ ಆರ್ಮಿ ಅವ್ರ ಟ್ರೈನಿಂಗ್ ಆಗಿರ್ಬೋದು, ಆಮೇಲೆ ಆರ್ಮಿ ಅವರು ನಮಗೆ ಏನಾದರೂ ಸಪೋರ್ಟ್ ಮಾಡ್ತಾರೆ, ಇದು ವೀಡಿಯೋಸ್ಗಳಾಗಲಿ ಮತ್ತು ಫೋಟೋಸ್ಗಳಾಗಲಿ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಅಪ್ಲೋಡ್ ಮಾಡಬೇಡಿ ಅಂತ. ಅದೇನಕ್ಕಪ್ಪ ಅಂದರೆ, ಆ್ಯಕ್ಚುಲಿ ಎಷ್ಟೋ ವಿಷಯಗಳನ್ನ ನಾವು ದುಶ್ಮನ್ಗಳಿಂದ ಮುಚ್ಚಿಟ್ಟಿರ್ತೀವಿ. ಏನು ಅಪ್ಡೇಟ್ ಇದೆ, ಏನು ಅಪ್ಡೇಟ್ ಮಾಡ್ತಾ ಇದ್ದೀವಿ ಅಂತ. ಸೊ ನಾವೇನಾದರೂ ಫೋಟೋ ಅಥವಾ ವೀಡಿಯೋ ಅಪ್ಲೋಡ್ ಮಾಡಿದರೆ ಅದ್ರ ಮೇಲೆ ಲೊಕೇಶನ್ ಇರುತ್ತೆ. ಸೊ ಲೊಕೇಶನ್ ಅಪ್ಡೇಟ್ ಆಗುತ್ತೆ. ಸೊ ಅವ್ರಿಗೆ ಈಸಿ ಆಗುತ್ತೆ ಯಾವ ಲೊಕೇಶನ್ಲಿ ಏನು ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತ. ಸೊ ನಾವು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಅವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ, ಏನೇ ಅಕಸ್ಮಾತ್ ಆ ಥರ ವೆಹಿಕಲ್ಸ್ ಅಥವಾ ಏನಾದರೂ ಸಿಕ್ಕಿದ್ರೆ, ಇನ್ ಕೇಸ್ ನಿಮ್ಗೆ ಅಷ್ಟೊಂದು ತುಂಬ ಇಂಟ್ರೆಸ್ಟ್ ಇದ್ದರೆ ಫೋಟೋ ತೆಗೀರಿ, ವಿಡಿಯೋ ತೆಗೀರಿ, ಬಟ್ ಯಾವುದೇ ಕಾರಣಕ್ಕೂ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಡಿ. ಇದರಿಂದ ಏನಾಗುತ್ತೆ ಅಂದರೆ, ನಾವು ನಮ್ಮ ಇಂಡಿಯನ್ ಆರ್ಮಿಗೆ ರೆಸ್ಪೆಕ್ಟ್ ಕೊಟ್ಟಂಗೆ ಆಗುತ್ತೆ. ಸೊ ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ಚಿಕ್ಕದಿರ್ಬೋದು, ಬಟ್ ಏನಾಗುತ್ತೆ ಅಂದರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಪ್ಲೋಡ್ ಮಾಡಿದ್ರೆ ಆ ಸೋಷಿಯಲ್ ಮೀಡಿಯಾ ನಮ್ಮದು ವೀಡಿಯೋಸ್ ಆಗಿರ್ಬೋದು ಮತ್ತು ಫೋಟೋಸ್ ಆಗಿರ್ಬೋದು ಒಂದು ಲಿಮಿಟಲ್ಲಿ ಏನಿರಲ್ಲ. ಸೊ ಹಂಗೆ ಸ್ಪ್ರೆಡ್ ಆಗ್ತಾ ದುಶ್ಮನ್ಗಳಿಗೆ ಸಿಕ್ಕಿದ್ರೆ, ಸೊ ಅವ್ರಿಗೆ ನಮ್ಮ ಆ್ಯಕ್ಟಿವಿಟೀಸು ಅಥವಾ ನಾವೇನು ಮಾಡ್ತಾ ಇದ್ದೀವಿ ಡೀಟೇಲ್ಸ್ ಅಂತ ಗೊತ್ತಾಗುತ್ತೆ. ಸೊ ಅವ್ರಿಗೆ ಯಾವ ಥರ ಅದನ್ನು ಟ್ಯಾಕಲ್ ಮಾಡ್ಬೋದು ಅಂತ ನಾವೇ ಪ್ರೂಫ್ ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಂದರೆ, ನನ್ನ ರಿಕ್ವೆಸ್ಟು ಮತ್ತು ಆರ್ಮಿಯವ್ರ ರಿಕ್ವೆಸ್ಟು, ಸೊ ಯಾವುದೇ ಕಾರಣಕ್ಕೂ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಮಿಗೆ ರಿಲೇಟೆಡ್ ಯಾವುದೇ ಪೋಸ್ಟ್ಗಳನ್ನ ಅಪ್ಲೋಡ್ ಮಾಡೋದು ಬೇಡ. ಸೊ ಈ ಥರ ನಾವು ಅವರಿಗೆ ಸಪೋರ್ಟ್ ಮಾಡೋಣ. ಮತ್ತು ಎಲ್ಲರೂ ಆರ್ಮಿಯವರು ಸಿಕ್ಕಿದ್ರೆ ಜೈ ಹಿಂದ್ ಅಂತ ಹೇಳಿ ನಾವು ಅವ್ರಿಗೆ ಮೋಟಿವೇಟ್ ಮಾಡೋಣ. ಸೊ ಅವ್ರಿಗೇನಾಗುತ್ತೆ ಅಂದರೆ, ಮೋಟಿವಿದ್ದೀವಿ ಬಟ್ ನಮಗೋಸ್ಕರ ಅವ್ರು ಕಷ್ಟಪಡ್ತಾ ಇದ್ದಾರೆ. ಸೊ ಇನ್ನೇನು ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ನಾವು ಅವ್ರಿಗೆ ಈ ಥರ ನಾವು ಸಪೋರ್ಟ್ ಮಾಡೋಣ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್.